ಹಲೋ ನಮಸ್ಕಾರ, ವೆಲ್ಕಮ್ ಟು ಪರಿಮಳ ಮೆಮೊರೀಸ್ ವ್ಲಾಗ್ಸ್. ಯಾರೆಲ್ಲ ನನ್ನ ವಿಡಿಯೋಸ್ನ ವಿತೌಟ್ ಸಬ್ಸ್ಕ್ರೈಬಿಂಗ್ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಇವತ್ತಿನ ವಿಡಿಯೋ ಸ್ಕಿನ್ ಕೇರ್ ಬಗ್ಗೆ ಆಗಿರುತ್ತೆ. ತುಂಬ ಯೂಸ್ಫುಲ್ ವಿಡಿಯೋ ಅಂತಲೇ ಹೇಳ್ಬೋದು. ಸ್ವಲ್ಪ ದಿನದಿಂದ ಖುಷ್ಬು ಅವರು ಅವರ ಸ್ಕಿನ್ ಕೇರ್ ರುಟೀನ್ ಬಗ್ಗೆ ಶೇರ್ ಮಾಡ್ಕೊಂಡಿದ್ರು ಸೋಷಿಯಲ್ ಮೀಡಿಯಾದಲ್ಲಿ. ಅದರಲ್ಲಿ ಒಂದು ಆಯಿಲ್ನ ಯೂಸ್ ಮಾಡಿಕೊಂಡು ಅವರು ಫೇಸ್ ಮಸಾಜ್ನ ಮಾಡ್ಕೋತಾರೆ. ಅದಂತೂ ಸಿಕ್ಕಾಪಟ್ಟೆ ವೈರಲ್ ಆಯಿತು. ಕೆಲವೊಬ್ಬರು ಯೂಟ್ಯೂಬರ್ಸು, ಇನ್ಫ್ಲೂಯೆನ್ಸರು ಅದನ್ನ ಟ್ರೈ ಮಾಡಿ ಅದು ರಿವ್ಯೂ ಕೂಡ ಕೊಟ್ಟಿದ್ದಾರೆ. ಆ ರಿವ್ಯೂನ ನೋಡಿಬಿಟ್ಟು ನಾನು ಕ್ಯಾರೆಟ್ ಆಯಿಲ್ನ ಟ್ರೈ ಮಾಡಿದ್ದೆ. ತುಂಬಾ ಚೆನ್ನಾಗಿತ್ತು. ಈ ವಿಡಿಯೋನ ಬೇಸಾಗಿ ಇಟ್ಕೊಂಡು ಇದ್ರ ಜೊತೆಗೆ ಕೆಲವೊಂದು ಐಟಮ್ನ ಅಂದರೆ ಇಂಗ್ರೀಡಿಯೆಂಟ್ನ ಆ್ಯಡ್ ಮಾಡಿ ಒಳ್ಳೊಳ್ಳೆ ಆಯಿಲ್ನ ಪ್ರಿಪೇರ್ ಮಾಡಿ ಬ್ರ್ಯಾಂಡಿಂಗ್ ಮಾಡಿ ಸೇಲ್ ಕೂಡ ಮಾಡ್ತಿದ್ದಾರೆ. ಒಂದು ಆಯಿಲ್ ಬಗ್ಗೆ ನಾನು ಎನ್ಕ್ವೈರಿ ಮಾಡಿದ್ದೆ. ಅವರು ಇದೆಲ್ಲ ಯೂಸ್ ಮಾಡ್ತೀನಿ ಮತ್ತು ಅವರು ಏನು ಯೂಸ್ ಮಾಡ್ತಾರೆ ಅನ್ನೋ ಲಿಸ್ಟ್ ಕೂಡ ಕಳಿಸ್ಕೊಟ್ಟಿದ್ರು. ಸೊ ಅದ್ರ ಬೇಸ್ ಮೇಲೆ ಒಂದು ಆಯಿಲ್ನ ಪ್ರಿಪೇರ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಎಣ್ಣೆ ಸ್ವಲ್ಪ ಬೆಚ್ಚಗಾಗಿದೆ. ಇದಕ್ಕೆ ನಾನು ಒಂದು ಆರೆಂಜದು ಸಿಪ್ಪೆ ಹಾಕ್ಕೊಂಡೆ. ಅದಾದಮೇಲೆ 2 ಕ್ಯಾರೆಟು ಮತ್ತು 1 ಬೀಟ್ರೂಟ್ ತುರಿನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಹಾಕಿರೋ ಐಟಮ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಆದಷ್ಟು ಲೋ ಫ್ಲೇಮಲ್ಲೇ ಇದನ್ನ ಫ್ರೈ ಮಾಡ್ಕೋತಾ ಇದ್ದೀನಿ. ಈ ಆಯಿಲ್ ರೆಡಿ ಆಗಬೇಕು ಅಂದರೆ ಅರೌಂಡ್ 2 hours ಆದರೂ ಬೇಕಾಗುತ್ತೆ. ಆದಷ್ಟು ಲೋ ಫ್ಲೇಮಲ್ಲೇ ಮಾಡ್ಕೋತೀನಿ. ಜಾಸ್ತಿ ಉರಿ ಮಾಡಿದ್ರೆ ಸ್ವಲ್ಪ ಸಿಯೋ ಚಾನ್ಸಸ್ ಇರುತ್ತೆ. ಸೊ ಆಯಿಲ್ ಕ್ವಾಲಿಟಿ ಹಾಳಾಗ್ಬೋದು. ಹಂಗಾಗಿ ನಾನು ಲೋ ಫ್ಲೇಮಲ್ಲೇ ಮಾಡೋದು. ಎಣ್ಣೆಗೆ ಐಟಮ್ಸ್ ಎಲ್ಲ ಆ್ಯಡ್ ಮಾಡಾದ್ಮೇಲೆ ಆಯಿಲೇ ಇಲ್ಲ ಅನ್ನೋ ಫೀಲ್ ಇತ್ತು, ಅಂದರೆ ಅಬ್ಸರ್ವ್ ಆಗಿಬಿಟ್ಟಿತ್ತು. ಇವಾಗ ಅದು ಫ್ರೈ ಆಗ್ತಾ ಅದೇ ಆಯಿಲ್ನ ಬಿಡ್ತಾ ಬರ್ತಿದೆ. ನಮ್ಮ ಸ್ಕಿನ್ ಹೆಲ್ತ್ಗೆ ಕ್ಯಾರೆಟು, ಬೀಟ್ರೂಟು ತುಂಬಾ ಒಳ್ಳೆಯದು. ಕ್ಯಾರೆಟಲ್ಲಿ ವಿಟಮಿನ್ ಸಿ ಇದೆ ಮತ್ತು ಬೀಟ್ರೂಟ್ ನಮ್ಮ ಬ್ಲಡ್ನ ಪ್ಯೂರಿಫೈ ಮಾಡುತ್ತೆ. ಸೊ ಹಾಗಾಗಿ ಇದನ್ನು ನಾವು ABC ಜ್ಯೂಸಲ್ಲಿ ಕೂಡ ಬಳಸ್ತೀವಿ. ಆರೆಂಜಲ್ಲಿ ಸಿಟ್ರಿಕ್ ಆ್ಯಸಿಡ್ ಇರೋದ್ರಿಂದ ಅದು ನಮ್ಮ ಪಿಂಪಲ್ ಮಾರ್ಕು ಮತ್ತು ಪಿಂಪಲ್ ಬರೋದನ್ನ ತಡೆಗಟ್ಟುತ್ತೆ. ಸೊ ಹಂಗಾಗಿ ಅದನ್ನು ಕೂಡ ಬಳಸ್ಕೊಂಡಿದ್ದೀನಿ. ಇದು ಕುದಿಯೋಕ್ಕೆ ಸ್ಟಾರ್ಟ್ ಆಗಿ 1 hour ಆಯಿತು. ಸೊ 1 hour ಈ ಥರ ಫ್ರೈ ಮಾಡಾದ್ಮೇಲೆ ನಮಗೆ ಆಯಿಲ್ ಕಲರ್ ಚೇಂಜ್ ಆಗ್ತಾ ಇರೋದು ಗೊತ್ತಾಗುತ್ತೆ ಮತ್ತು ಆಯಿಲ್ ಬಿಡ್ತಾನೂ ಇದೆ. ಸೊ ಇದೇ ರೀತಿ ಕಂಪ್ಲೀಟಾಗಿ ನೊರೆ ಬಂದಿದೆಯಲ್ಲ ಅದೆಲ್ಲ ಕೂಲ್ ಆಗಬೇಕು. ಆವಾಗ ನಮಗೆ ಆಯಿಲ್ ರೆಡಿಯಾಗಿದೆ ಅಂತ ಅರ್ಥ. ಅಲ್ಲಿ ತನಕ ನಾವು ಈ ಥರ ಬೇಯಿಸ್ಕೊತಾ ಇರಬೇಕು. ಅದಾದಮೇಲೆ ನೋಡ್ಬೋದು ಆಯಿಲ್, ಅಂದರೆ ನಾನು ಸ್ಪೂನ್ ಇಡ್ತಿದ್ನಲ್ಲ ಆ ಬೌಲಲ್ಲೇ ನೋಡ್ಬೋದು ಆಯಿಲ್ ಕಲರ್ ಕೂಡ ಚೇಂಜ್ ಆಗಿದೆ. ಫೈನಲಿ ಮ್ಯಾಜಿಕ್ ಆಯಿಲ್ ರೆಡಿಯಾಗಿದೆ. ಇದನ್ನು ಸ್ವಲ್ಪ ತಣ್ಣಗೆ ಹಾಕಿಬಿಟ್ಟು ಆಮೇಲೆ ಸ್ಟ್ರೈನ್ ಮಾಡಿ ಬಳಸ್ತೀನಿ. ಹಲೋ, ಇವಾಗಷ್ಟೇ ಪ್ರಿಪೇರ್ ಆಗಿರೋ ಆಯಿಲಿಂದ ಒಂದೊಳ್ಳೆ ಫೇಸ್ ಮಸಾಜ್ನ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಆಲ್ರೆಡಿ ಕೂದಲಿಗೂ ಕೂಡ ಎಣ್ಣೆ ಹಾಕ್ಕೊಂಡು ಮುಖ ತೊಳ್ಕೊಂಡು ಬಂದು ನಿಂತಿದ್ದೀನಿ. ನೀವು ನೋಡ್ಬೋದು ನನ್ನ ಸ್ಕಿನ್ನಲ್ಲಿ ಆ ಥರ ಮೇಜರ್ ಪ್ರಾಬ್ಲಮ್ಸು ಆ ಥರ ಏನೂ ಇಲ್ಲ. ಈವನ್ ಆಗಿದೆ ಸ್ಕಿನ್ನು. ಸೊ ಜಸ್ಟ್ ಗ್ಲೋಗೋಸ್ಕರ ಈ ಆಯಿಲ್ನ ಯೂಸ್ ಮಾಡೋದು. ನೀವು ನೋಡ್ಬೋದು ಆಯಿಲ್ ಎಷ್ಟು ಕಲರ್ಫುಲ್ಲಾಗಿದೆ, ಹಂಗೆ ಅದರ ಅರೋಮ ಕೂಡ ತುಂಬಾ ಚೆನ್ನಾಗಿದೆ. ಆಯಿಲ್ನ ಸ್ವಲ್ಪ ತೊಗೊಂಡು ಫೇಸ್ ಅಪ್ವರ್ಡ್ ಡೈರೆಕ್ಷನಲ್ಲಿ ಲೈಟ್ ಪ್ರೆಷರ್ ಕೊಟ್ಕೊಂಡು ನಾವು ಮಸಾಜ್ನ ಮಾಡ್ಕೋಬೇಕಾಗತ್ತೆ. ಈ ಮಸಾಜ್ ಸ್ಟೆಪ್ಗಳು ನಿಮಗೆ ಯೂಟ್ಯೂಬಲ್ಲಿ ಕೂಡ ಸಿಗುತ್ತೆ, ಅದನ್ನು ನೋಡ್ಕೊಂಡು ಕೂಡ ಮಾಡ್ಕೋಬೋದು. ವಾರಕ್ಕೊಮ್ಮೆ ಮಾಡಿಕೊಂಡ್ರೆ 10ರಿಂದ 15 ನಿಮಿಷ ಮಸಾಜ್ ಮಾಡ್ಕೋಬೋದು. ಪ್ರತಿದಿನ ಮಾಡಿಕೊಂಡ್ರೆ 1 ಅಥವಾ 2 ನಿಮಿಷ ಮಾಡಿಕೊಂಡ್ರೆ ಸಾಕಾಗತ್ತೆ. ಸೊ ಇದನ್ನು ಮಾಡಿಕೊಂಡು ಸ್ವಲ್ಪ ಹೊತ್ತು ಬಿಟ್ಟು ನೀರಲ್ಲಿ ವಾಶ್ ಮಾಡ್ಕೋಬೋದು. ಇಲ್ಲ ನೈಟ್ ಆಗಿದ್ರೆ 1-2 ಡ್ರಾಪ್ ಆಯಿಲಿನ ಮಸಾಜ್ ಮಾಡಿ ಹಾಗೆ ಕೂಡ ಮಲಗ್ಬೋದು.
ಈ ವಿಂಟರ್ ಸೀಸನಲ್ಲಿ ನಮ್ಮ ಸ್ಕಿನ್ನು ತುಂಬಾ ಒಡೆದಿರುತ್ತೆ. ಹಾಗೆ ಮಾಯಿಶ್ಚರೈಸರ್ನ ಬದಲಾಗಿ ಇದನ್ನು ಬಳಸೋದ್ರಿಂದ ಗ್ಲೋ ಕೂಡ ಬರುತ್ತೆ. ನಾವೇನು ಒಡೆದಿರುತ್ತೆ ಸ್ಕಿನ್ನು ಅದೆಲ್ಲ ಕ್ಲಿಯರ್ ಆಗುತ್ತೆ. ಆಯಿಲ್ ಸ್ಕಿನ್ನವರು ಬಳಸ್ಬೋದಾ ಅಂದರೆ ಖಂಡಿತ ಬಳಸ್ಬೋದು. ಆಯಿಲ್ ಸ್ಕಿನ್ನವ್ರಿಗೆ ಮೇನ್ಲಿ ಆಯಿಲ್ನೇ ಯೂಸ್ ಮಾಡಿದ್ರೆ ಪಿಂಪಲ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಇದು ತುಂಬಾ ಲೈಟ್ ವೆಯ್ಟ್ ಆಯಿಲು. ಒಂದೆರಡು ಡ್ರಾಪ್ ಹಚ್ಕೊಂಡ್ರೆ ಮುಖಕ್ಕೆ ಆಯಿಲ್ ಇದೆ ಅಂತಲೇ ಗೊತ್ತಾಗಲ್ಲ. ಸೊ ಅಷ್ಟು ಲೈಟ್ ವೆಯ್ಟ್ ಆಗಿದೆ. ನನಗಂತೂ ತುಂಬಾ ಇಷ್ಟ ಆಯಿತು. ನೀವು ಟ್ರೈ ಮಾಡಿ ನೋಡಿ ಹೇಗಿದೆ ರಿಸಲ್ಟ್ ಅಂತ ನನಗೆ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.